ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಶ್ರೀ ಗುಡ್ಡದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಹನುಮನಗರ, ಬೆಂಗಳೂರು. ಡಿಸೆಂಬರ್ 1ನೇ ತಾರೀಕು ಸೋಮವಾರ ಸಂಜೆ ಸುಮಾರು 6 ಗಂಟೆ ಮೇಲೆ ಸ್ವಾಮಿಯ ದರ್ಶನಕ್ಕೆ ಬಂದಿದ್ದೇವೆ. ತುಂಬ ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಸ್ವಾಮಿಗೆ. ನೋಡಿ, ವುಡ್ ಡೆಕೋರೇಷನ್ ಕೂಡ ಆಗಿದೆ. ಸೊ ನಾಳೆ ಅಂದರೆ ಡಿಸೆಂಬರ್ 2 ಮಂಗಳವಾರದಂದು ಶ್ರೀ ಹನುಮಾನ್ ಜಯಂತಿಯ ಪ್ರಯುಕ್ತವಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ದೇವಸ್ಥಾನಕ್ಕೆಲ್ಲ ಹೂಗಳಿಂದ ಶೃಂಗಾರ ಕೂಡ ಮಾಡಿದ್ದಾರೆ. ಸೊ ಈ ದೇವಸ್ಥಾನದ ಪುರೋಹಿತರು ಇವರೇ ದೇವರಿಗೆ ಅಲಂಕಾರ ಎಲ್ಲ ಮಾಡೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಆ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಹನುಮಾನ್ ಜಯಂತಿಯಿಂದ ಮಾಡಿರುವ ಅಲಂಕಾರ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರ ಸಾಗರವೇ ಹರಿದು ಬಂದಿದೆ. ನಾವು ಸುಮಾರು 2 ಗಂಟೆ ಮೇಲೆ ದೇವಾಲಯಕ್ಕೆ ಹೋಗಿದ್ದು. ಸೊ 12 ಗಂಟೆಗೆ ತುಂಬಾ ರಶ್ ಇದ್ದರು. ನಾವು 2 ಗಂಟೆಗೆ ಬಂದಿದ್ವಿ, ಆಗಲೂ ಕೂಡ ರಶ್ ಇದ್ದರು. ಸ್ವಲ್ಪ ಬಂದಿರೋ ಭಕ್ತಾದಿಗಳ ಪ್ರಸಾದ ಕೂಡ ವಿನಿಯೋಗ ನಡೆಯುತ್ತಿತ್ತು. ಬನ್ನಿ ಆ ಸ್ವಾಮಿಯ ದರ್ಶನ ಹತ್ತಿರದಿಂದ ಮಾಡೋಣ. ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್, ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್. ಶ್ರೀ ಆಂಜನೇಯ ಸ್ವಾಮಿಗೆ ಆಂಜನೇಯ ಸ್ವಾಮಿ ಸ್ಮರಣೆಗಿಂತ ರಾಮನ ಸ್ಮರಣೆ ಮಾಡಿದ್ರೆ ತುಂಬ ಬಲು ಪ್ರೀತಿ. ಗರ್ಭಗುಡಿಯ ದೇವರ ಮುಂದೆ ಉತ್ಸವ ಮೂರ್ತಿ ಆಂಜನೇಯ ಸ್ವಾಮಿಯನ್ನು ಇಟ್ಟಿದ್ದಾರೆ. ಸಂಜೆ ಅದರ ಮೆರವಣಿಗೆ ಕೂಡ ಇದೆ. ಆ ವಿಡಿಯೋನ ತೋರಿಸ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹತ್ತಿರದಿಂದ ಕೂಡ ತೋರಿಸ್ತೀವಿ, ಮತ್ತೊಮ್ಮೆ ವೀಕ್ಷಿಸಿ ನೋಡಿ. ಉದ್ಭವ ಆಂಜನೇಯ ಸ್ವಾಮಿ ಪುಟ್ಟದು ಬೆಳ್ಳಿ ಅಲಂಕಾರ ಮಾಡಿದ್ದಾರೆ. ಪಕ್ಕದಲ್ಲಿ ಉತ್ಸವ ಮೂರ್ತಿ ಸಂಜೆ ಮೆರವಣಿಗೆ ಇರೋದು. ಇದು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳಿ. ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್, ಜೈ ಬಜರಂಗ ಬಲಿ ಕಿ, ಜೈ ಹನುಮಾನ್ ಜಿ ಕಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಸ್ವಾಮಿಗೆ. ನೋಡಲ್ಲ, 2 ಕಣ್ಣು ಸಾಲದು. ಆ ಆಂಜನೇಯ ಸ್ವಾಮಿಯ ಆಶೀರ್ವಾದ, ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂಸ್ ಮೇಲೂ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಸೊ ಸ್ವಾಮಿಗೆ ನಮಸ್ಕಾರ ಆಗ್ತೇವೆ. ಮತ್ತು ಇಲ್ಲಿ ಉತ್ಸವ ಮೂರ್ತಿ ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿ ಇದೆ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸುತ್ತಲೂ ದೀಪಗಳನ್ನು ಹಚ್ಚಿದ್ದಾರೆ ನೋಡಿ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಡೆಕೋರೇಷನ್ ಕೂಡ ಸೂಪರ್ ಆಗಿದೆ. ಆಂಜನೇಯ ಸ್ವಾಮಿ ಮಧ್ಯದಲ್ಲಿ, ವೆಂಕಟೇಶ್ವರ ಸ್ವಾಮಿ ಪಕ್ಕದಲ್ಲಿ ಗರುಡ ಸ್ವಾಮಿ ಇದ್ದಾರೆ. ಚೆನ್ನಾಗಿದೆ ಅಲ್ಲ ಅಲಂಕಾರ. ಸೊ ಗಣೇಶನಿಗೂ ಕೂಡ ನಾನೇ ವಿಡಿಯೋ ತೆಗೆದೆ. ತುಂಬ ಚೆನ್ನಾಗಿ ಕಾಣ್ತಿದೆಯಲ್ಲ ದೇವಸ್ಥಾನದಲ್ಲಿ ಹೂವಿನ ಡೆಕೋರೇಷನ್. ಸೊ ನಾನು ಗಣೇಶ ಇಬ್ಬರು ಫೋಟೋ ವಿಡಿಯೋ ತೆಗೆಸ್ಕೊಂಡ್ವಿ. ಸ್ವಾಮಿಯ ಅಲಂಕಾರ ಎಲ್ಲ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವೆಲ್ಲ ಯಾವ್ಯಾವ ದೇವಸ್ಥಾನಕ್ಕೆ ಹನುಮಾನ್ ಜಯಂತಿ ದಿನ ಹೋಗಿದ್ದು, ಎಲ್ಲಿ ಹೋಗಿದ್ರಿ ಅಂತ ಅದು ಕೂಡ ತಿಳಿಸಿ. ಹೊರಗಡೆ ತೀರ್ಥ ಪ್ರಸಾದ ಕೊಡುತ್ತಿದ್ದರು, ಪಂಚಾಮೃತ ಹಾಗೂ ಗಂಗೆ ತೀರ್ಥ. ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಬಿಸಿಬೇಳೆ ಬಾತ್, ಮೊಸರನ್ನ ನೀಡ್ತಾಯಿದ್ರು. ನೋಡಿ ಎಷ್ಟೊಂದು ಪ್ರಸಾದ ಮಾಡಿದ್ದಾರೆ. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರಲ್ಲ, ಪ್ರತಿಯೊಬ್ಬರಿಗೂ ಪ್ರಸಾದ ನೀಡ್ತಿದ್ದಾರೆ. ನೋಡಿ 2 ಕೌಂಟ್ರ್ ಮಾಡ್ಕೊಂಡಿದ್ದಾರೆ. 2 ಕಡೆ ಕ್ಯೂ ಅಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ನೀಡ್ತಿದ್ದಾರೆ. ಈಗ ನಾನು ಕೂಡ ಪ್ರಸಾದ ಕ್ಯೂ ಅಲ್ಲಿ ನಿಂತ್ಕೊಳ್ತೀನಿ. ರಾಮ ಮತ್ತು ಆಂಜನೇಯ ತರ್ಕೊಂಡಿರೋದು. ನೋಡಿ ಈಗ ಪ್ರಸಾದ ತಯಾರಿಸ್ಕೊತಿದ್ದೀನಿ. ತುಂಬಾ ರುಚಿಯಾಗಿತ್ತು. ದೇವ್ರ ಪ್ರಸಾದ ಅಂದರೆ ಒಂದು ಕೈ ಮೇಲೆ ರುಚಿ ಇರುತ್ತೆ. ಸೊ ಒಂದು ತಟ್ಟೆ ನನಗೆ, ಒಂದು ತಟ್ಟೆ ಗಣೇಶನಿಗೆ. ಗಣೇಶ ವೀಡಿಯೋ ತೆಗಿತಿದ್ದ.
ಈಗ ರಾತ್ರಿ ಸುಮಾರು 8 ಗಂಟೆ ಆಗಿದೆ, 8 ಕಾಲು. ಸೊ ಗೌರಿ ಬಂದಿರಲಿಲ್ಲ. ರಾಮ ಮಂದಿರದಲ್ಲಿ ಪೂಜೆ ಇತ್ತು, ಪೂಜೆ ಮುಗಿಸ್ಕೊಂಡು ಸೊ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಬಂದರು. ಜೊತೆ ನಾನು ಬಂದೆ. ಸೆಲ್ಫಿ ವಿಡಿಯೋ ಇಬ್ಬರು ತಕ್ಕೋತಾ ಇದ್ದೀವಿ. ನೋಡಿ, ಈಗ ಉತ್ಸವ ಮೂರ್ತಿ ಮೆರವಣಿಗೆ ತೋರಿಸ್ತೀನಿ ಅನ್ನಲ್ಲ, ಬರ್ತಿದೆ. ದೇವ ಕುಣಿತ ಕೂಡ ಇದೆ, ಜಾನಪದ ಗೀತೆ, ಡ್ಯಾನ್ಸ್ ಕೂಡ ಮಾಡಿದ್ರು. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ನೋಡಿ, ಜಾನಪದ ಕಲಾ ತಂಡವರು ಅವರು ಕೂಡ ಬಂದಿದ್ದಾರೆ. ನೋಡಿ, ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ಸುಮಾರು ರಾತ್ರಿ 9:30 10 ಗಂಟೆ ನಾವು ತೆಗೆದಿದ್ದು. ಸೊ ದೇವರ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್. ಸೊ ಗಣೇಶ ಈಡ್ಗಾಯಿ ಕೂಡ ಹೊಡೆದ. ಚೆನ್ನಾಗಿದೆಯಲ್ಲ. ಸೊ ಮೆರವಣಿಗೆ ಕೂಡ ತುಂಬಾ ಚೆನ್ನಾಗಿ ನಡೆಯಿತು. ನೋಡಿ, ನಾನು, ಗೌರಿ, ಗಣೇಶ, ರಾಮಕೃಷ್ಣ ನಾವು 4 ಜನನೂ ಬಂದಿದ್ವಿ. ಸೊ ನಮ್ಮ ಮನೆ ಹತ್ರನೇ. ಜೈ ಬಜರಂಗಿ ಬಲಿ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.